ನನಗಂತೂ ಸಖತ್ ಇಷ್ಟ. ಸೊ ಇವಾಗ ನನ್ನ ಬಬಲ್ಸ್ ಒಳಗಿಟ್ಬಿಟ್ಟು ದೇರ್ ಒನ್ ಮೋರ್ ಗಲಿ ದರಿದ್ರವಾಗಿದೆ, ಚೆನ್ನಾಗೇ ಇಲ್ಲ, ಒಂಚೂರು ಚೆನ್ನಾಗಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿತಾಲಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ತುಂಬ ಸೆಕೆ ಇದೆ ಅಂತ ಹೇಳ್ಬಿಟ್ಟು ತಡ್ಕೊಳಕ್ಕಾಗದೆ ನಾನು ಬಂದಿದ್ದೀನಿ ಸ್ನೋ ಸಿಟಿಗೆ. ಹೋಗ್ತಾ ಮಾತಾಡೋಣ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. ನಾನು 1 o'clock ರೀಚ್ ಆಗಬೇಕಿತ್ತು. ಇವಾಗ ಆಲ್ರೆಡಿ ಎಷ್ಟು 3 o'clock ಆಯ್ತು ಅಂತ ಅನ್ಸುತ್ತೆ. 2:30 ಆಯಿತು. ಸೊ ಇವಾಗ ಫಸ್ಟು ಹೋಗ್ಬಿಟ್ಟು ಅಕ್ವೇರಿಯಂ ಪ್ಯಾರಡೈಸ್ ಓಪನ್ ಆಗಿದೆ. ನಾನು ಬಂದೇ ಇಲ್ಲ ಇಲ್ಲಿಗೆ. ಫನ್ ವರ್ಲ್ಡಲ್ಲಿ ನಾನು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಮತ್ತು ಅಕ್ವೇರಿಯಂ ಪ್ಯಾರಡೈಸ್ 2 ಕಡೆ ಬಂದಿಲ್ಲ. ಸೊ ಟುಡೇ ಇವತ್ತು ಮ್ಯಾಡ್ ಲ್ಯಾಬ್ ಮತ್ತು ಸ್ನೋ ವರ್ಲ್ಡ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕರ್ಕೊಂಡು ಹೋಗ್ತೀನಿ, ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಸ್ನೋ ವರ್ಲ್ಡ್ ನನಗೆ ಔಟ್ ಆಫ್ 10 ನೀನು ಎಷ್ಟು ರೇಟ್ ಮಾಡ್ತೀಯ ಅಂತ ಕೇಳಿದ್ರೆ ಐ ಗಿವ್ ಓನ್ಲಿ 5. ಬಟ್ ನನಗೆ ಮೈಸೂರು ಸ್ನೋ ವರ್ಲ್ಡ್ ನಂಗೆ ಸಖತ್ ಇಷ್ಟ. ನಾನು ಅಲ್ಲಿಗೆ ಒಂದೇ ಸತಿ ಹೋಗಿರೋದು. ದಿಸ್ ಈಸ್ ಇಲ್ಲಿಗೆ ನಾನು ಬರ್ತಿರೋದು 3rd ಟೈಮ್ ಇಲ್ಲ 4th ಟೈಮ್ ಅನಿಸುತ್ತೆ. ಮುಂಚೆ ಒಂದ್ಸತಿನೂ ಬಂದಿದ್ದೆ. ಮುಂಚೆ ನಾನು ಪ್ರಮೋಷನಿಗೆ ಬಂದಿದ್ದೆ, ಇವತ್ತು ಅದಕ್ಕೆ ಬಂದಿರೋದು. ಅದಕ್ಕಿಂತ ಮುಂಚೆ ಪಪ್ಪ ಅಮ್ಮನ ಜೊತೆ ಒಂದ್ಸತಿ ಬಂದಿದ್ದೆ. ಆ್ಯಂಡ್ ಒನ್ಸ್ ಐ ವಿಸಿಟೆಡ್ ವಿತ್ ಮೈ ಫ್ರೆಂಡ್ಸ್ ಅಂತ ಅನಿಸುತ್ತೆ. ಸೊ ಇವತ್ತು ನೋಡೋಣ ಏನಾದರೂ ಇಂಪ್ರೂವ್ ಮಾಡಿದ್ದಾರೆ, ಏನೋ ಆಫರ್ ಎಲ್ಲ ನಡೀತಿದೆ, ಚೇಂಜಸ್ ಎಲ್ಲ ಆಗಿದೆ ಅಂತ ಹೇಳ್ತಾ ಇದ್ರು. ವಿಲ್ಸಿ ಏನಾದರೂ ಇಂಪ್ರೂವ್ ಮಾಡಿದ್ದಾರಾ ಅಂತ. ಕಮ್ ಗೈಸ್, ಯೂಶಲಿ ರಶ್ ಇರಲ್ಲ ಆಯಿತಾ. ನಾನು ಲಾಸ್ಟ್ ಸತಿ 3-4 ಸತಿ ಬಂದಾಗಲೂ ಇಷ್ಟೊಂದು ರಶ್ ಇರಲಿಲ್ಲ. ಇವತ್ತು ಫುಲ್ ರಶ್, ಎಲ್ಲ ಕಡೆ ಜನ ಇದ್ದಾರೆ. ಐ ಡೋಂಟ್ ನೋ ಇನ್ನೆಷ್ಟೊತ್ತು ಕಾಯಬೇಕಾಗುತ್ತೋ ಏನೋ, ಐ ಡೋಂಟ್ ನೋ ಸ್ನೋ ಸಿಟಿಲಿ. ಯಾಕಂದರೆ ಇದು ಸ್ನೋಫಾಲ್ ಅಲ್ಲ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಲಾಸ್ಟ್ ಸತಿ ಬಂದಾಗ ದೇ ಮೇಡ್ ಮಿ ಟು ವೇಟ್ 1 hour. 4 o'clock ಓಪನ್ ಆಗೋದಂತ. ಇವಾಗ ನೋಡೋಣ, ಆಫರ್ ನಡೀತಿದೆಯಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ. ವಿಲ್ಸಿ. ಕ್ರೌಡ್ ನೋಡಿ ಗೈಸ್, ಅಲ್ಲಿ ಶೋ ಫುಲ್ಲು ವೆಹಿಕಲ್ಸ್ ಇದೆ ಇವತ್ತು. ಎಲ್ಲ ಕಡೆನೂ ಕ್ಯೂ. ನನಗೆ ಗೊತ್ತಿಲ್ಲ ಇವತ್ತು ಇನ್ ಟೈಮಿಗೆ ಹೋಗೋಕ್ಕಾಗುತ್ತೋ ಇಲ್ಲ, ಏನಾದರೂ ವೆಯ್ಟ್ ಮಾಡಿಸ್ತಾರ ಅಂತ. ಜನ ಇನ್ನೂ ಬರ್ತಾನೆ ಇದ್ದಾರೆ. ಸೊ ನಾನು ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ, ಯಾಕಂದರೆ ತುಂಬ ಜನ ಇದ್ದಾರೆ, ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಸಖತ್ತು. ಸೊ ಗೈಸ್, ಟಿಕೆಟ್ ತೊಗೊಂಡಾಯಿತು. ಇವಾಗ ಮ್ಯಾಡ್ ಲ್ಯಾಬ್ ಎಲ್ಲಿದೆ ಅಂತ ಹುಡುಕ್ಬೇಕು. ಬಿಕಾಸ್ ನಾನು ಮ್ಯಾಡ್ ಲ್ಯಾಬ್ಗೆ ಹೋಗಿಲ್ಲ. ಸ್ನೋ ಸಿಟಿ ಒಳಗಡೆ ಇದೆ ಅಂತ ಹೇಳಿದ್ರು. ಹೋಗಿ ನೋಡೋಣ. ಫುಲ್ಲು ಜನ ಇರೋದ್ರಿಂದ ಪ್ರಾಪರಾಗಿ ಯಾರೂ ಹೇಳಲಿಲ್ಲ. ಸೊ ಬಿಡಿಸಿ. ಸೊ ಗೈಸ್, ಇದು ಲೇಸರ್ ಡೂಡಲ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಫ್ಲಾಶ್ ಲೈಟ್ ಯೂಸ್ ಮಾಡ್ಕೊಂಡು ನಾವು ಬರೆದ್ರೆ ಅದು ಯು ಕ್ಯಾನ್ ಸಿ, ಆಯ್ತಾ. ಇವಾಗ ನಾನು ಬರೀತೀನಿ, ನೀವೇನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಚೆನ್ನಾಗಿದೆ ಅಲ್ವಾ? ಈ ತರ ಮನೇಲಿ ಒಂದು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಇವಾಗ ನಮ್ಗೆ ಬೇಜಾರಾಗ್ತಿರ್ಬೇಕಾದ್ರೆ ಈ ತರ ಏನಾದ್ರು ಬರೆಯೋಕೆ. ಸೊ ಗೈಸ್, ದಿಸ್ ಈಸ್ ಕಾಲ್ಡ್ ಶ್ಯಾಡೋ ಥಿಯೇಟರ್. ಓಕೆ, ಸೊ ಒಳಗೆ ಹೋಗಿ ನಾವು ಏನು ಆ್ಯಕ್ಟ್ ಮಾಡ್ತೀವೋ ಅದನ್ನು ಯು ಕ್ಯಾನ್ ಸಿ ಇನ್ ದ ಶ್ಯಾಡೋ. ಅವಾಗೆಲ್ಲ ನಾಟಕದಲ್ಲೆಲ್ಲ ಮಾಡ್ತಿದ್ರಲ್ಲ ಆ ಥರ. ಸೊ ಲವ್ ಯು ಆಲ್. ಸೊ ಗೈಸ್, ಇವಾಗ ಟಾಸ್ಕ್ ಏನಂದ್ರೆ ಈ ವ್ಯಾಕ್ಯೂಮ್ ಆನ್ ಮಾಡಿಬಿಟ್ಟು ಈ ಬಾಲ್ನ ಇದೆಲ್ಲ ರಿಂಗ್ ಒಳಗಡೆನೂ ಹಾಕಿ ಲಾಸ್ಟಿಗೆ ತೊಗೊಂಡು ಬಂದು ವಿ ಆರ್ ಕೀಪಿಂಗ್ ಇನ್ ದಿಸ್ ಬಕೆಟ್, ಆಯ್ತಾ. ಸೊ ನೋಡೋಣ ಹೆಂಗಿರುತ್ತಂತ. ಯಾ ಯು ಕ್ಯಾನ್ ಕಮ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ಐ ಕ್ಯಾನ್ ಡೂ. See. ಊಟ ಒಂಚೂರು ಸೈಡ್ಗೆ ಹೋಗ್ತೇವೆ, ವಿಡಿಯೋ ತಗೋತಾ ಇದ್ದೀನಿ. ಚಿಕ್ಕಕ್ಕಿದ್ದಾಗಿಂದ ಎಲ್ಲರಿಗೂ ಬಬಲ್ಸ್ ಅಂದ್ರೆ ತುಂಬಾ ಇಷ್ಟ ಇರತ್ತೆ, ಆಯ್ತಾ. ನನ್ಗಂತೂ ಸಖತ್ ಇಷ್ಟ. ಸೊ ಇವಾಗ ನನ್ನ ಬಬಲ್ಸ್ ಒಳಗಿಟ್ಬಿಟ್ಟು ದೇರ್ ಒನ್ ಮೋರ್. ನೈಸ್, ಥ್ಯಾಂಕ್ ಯು.
ಸೋ ನೈಸ್ ಆಯ್ತಾ. ಒಳಗಡೆ ಹೋಗ್ಬೇಕಾದ್ರೆ ಆ ಫೀಲೇ ಒಂಥರ ಇಟ್ಸ್ ಸೋ ಗುಡ್. ಓ ಗೈಸ್, ಮ್ಯಾಡ್ ಲ್ಯಾಬ್ ಆಯ್ತು. ಇವಾಗ ನೆಕ್ಸ್ಟ್ ಸ್ನೋ ಸಿಟಿಗೆ ಬಂದೆ. ಆಲ್ರೆಡಿ ನೋಡಿ ಫುಲ್ ಜನ ಇದ್ದಾರೆ ಗೈಸ್. ನಾನು ಯಾವಾಗ ಸ್ನೋ ಸಿಟಿಗೆ ಬರ್ಬೇಕಾದ್ರೂ ಜನನೇ ಇರ್ತಿರ್ಲಿಲ್ಲ. ಅಂದ್ರೆ ಹಾರ್ಡ್ಲಿ ಒಂದು 10-12 ಜನ ಇದ್ರೆ ಹೆಚ್ಚಾಗಿತ್ತು. ಇವತ್ತು ಫುಲ್ ಕ್ಯೂ ಇದೆ. ಸೊ ಇವಾಗ ಹೋಗ್ಬಿಟ್ಟು ಜಾಕೆಟು, ಶೂಸು ಮತ್ತೆ ಗ್ಲೌಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಗೈಸ್ ಫಸ್ಟ್ ಬಂದ ತಕ್ಷಣ ನಾವು ಶೂ ಕೊಟ್ವಿ ಆಯ್ತಾ, ಕಾಯಿನ್ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕಾದ್ರೆ ನೀವು ಮರೀದೆ ಸಾಕ್ಸ್ ಹಾಕೊಂಡ್ ಬನ್ನಿ, ಇಲ್ಲಾಂದ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ತಗೊಳ್ಬೇಕು. ಸೊ ವೆನ್ ಎವರ್ ನೀವು ಸ್ನೋ ಸಿಟಿ ವಿಸಿಟ್ ಮಾಡ್ತಾರೆ, ಕಮ್ ವಿತ್ ಪೇರ್ ಆಫ್ ಸಾಕ್ಸ್. ಅದಾದ್ಮೇಲೆ ಇಲ್ಲಿ ಜಾಕೆಟ್ ಮತ್ತೆ ಗ್ಲೌಸ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಿಮ್ ಸೈಜ್ ಹೇಳಿದ್ರೆ ಸಾಕು, ಅದು ಕೊಡ್ತಾರೆ. ಒಂದು XL ದೊಡ್ಡದ್ ಬೇಕು, XXL ಇದಾಗತ್ತಾ? ಸೊ ಜಾಕೆಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ ಹೋಗಿ ಶೂಸ್ ಕಲೆಕ್ಟ್ ಮಾಡ್ಕೊಂಡು, ಇನ್ ಕೇಸ್ ವಾಯ್ಸ್ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಿಕಾಸ್ ಇಲ್ಲಿ ತುಂಬ ಸೌಂಡ್ ಇದೆ. ನಾನು ಆದಷ್ಟು ಜೋರಾಗಿ ಮಾತಾಡ್ತಿದ್ದೀನಿ. ಇನ್ನೂ ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕ ಇರೋರೆಲ್ಲ ನಮ್ಮನ್ನೇ ನೋಡ್ತಾರೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಗೈಸ್, ಇಲ್ಲಿ ಒಂದು ನನ್ಗೆ ಇಷ್ಟ ಇಲ್ದಿರೋದೇನಂದ್ರೆ ಫೋಟೋ. ಅಲ್ಲಿ ನೋಡಿ ಶೋದಟ ಅಲ್ಲಿ ಎಂಟ್ರ್ ಆದ ತಕ್ಷಣ ನಿಮಗೆ ಫೋಟೋ ಬೇಕಾ ಅಂತ ಹೇಳಿ ನಿಲ್ಲಿಸ್ತಾರೆ ಆಯ್ತಾ. ನೀವು ಫೋಟೋ ತೆಗೆಸ್ಕೋತೀರ. ನಂಗೆ ಲಾಸ್ಟ್ ಸತಿ ಇದೆ ಸ್ಕ್ಯಾಮ್ ಆಯ್ತು ಇಲ್ಲಿ. ಸ್ಕ್ಯಾಮ್ ಅಲ್ಲಿ ಫೋಟೋ ತೆಗೆಸ್ಕೋತಾರೆ ಆಯ್ತಾ. ತೆಗೆಸ್ಕೊಂಡ್ಮೇಲೆ ಒಳಗಡೆನೂ ಬರ್ತಾರೆ, ಫೋಟೋಗ್ರಾಫರ್ಸ್ ಇರ್ತಾರೆ. ಎಲ್ಲ ಕಡೆಗೂ ಫೋಟೋಗ್ರಾಫರ್ಸ್ ಇರ್ತಾರೆ. ಕ್ಲಿಕ್ ಮಾಡ್ತಾರೆ. ಅವರು ಒಂದು 30-35 ಫೋಟೋಸ್ ಕ್ಲಿಕ್ ಮಾಡಿದ್ರು. ನಮಗೆ ಸಿಂಗಲ್ ಫೋಟೋಸ್ ಹಾಕ್ತಾರಲ್ಲ, ನಾವು ತಗೊಂಡ್ರೆ ಅಷ್ಟು ತಗೋಬೇಕು. ಆಮೇಲೆ ಅಮೌಂಟ್ ಏನೋ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು. ಸೊ ಹಾಗಾಗಿ ಇವಾಗ ಕೇಳಿದ್ರು, ನಾನು ತೆಗ್ಸ್ಕೊಳ್ಳಲ್ಲ ಅಂತಂದೆ. ಲಾಸ್ಟ್ ಸತಿ ನಮ್ಗೆ ಇವಾಗ ನಾವು ಸೆಲೆಕ್ಟ್ ಮಾಡಿ ತಗೊಳ್ಳೋದಾದ್ರೆ ಓಕೆ, ಅವ್ರು ತೆಗ್ದಿರೋದೆಲ್ಲ ತಗೊಳ್ಳಿ ಅಂದರೆ ಹೌ ಇಟ್ ವಿಲ್ ಬಿ ಅಲ್ವಾ. ಸೊ ಅದೊಂದು ನನಗೆ ಇಷ್ಟ ಆಗಿಲ್ಲ. ಇಲ್ಲಿ ಶೂಸ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಶೂಸ್ 7 ಆ್ಯಂಡ್ 9. ಗೈಸ್ ಇವಾಗ ಶೂಸ್ ಹಾಕೋತಾ ಇದ್ದೀನಿ. ಸೊ ಇವಾಗ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ ಒಳಗೆ ಹೋದ್ಮೇಲೆ ಆಫ್ಟರ್, ಯಾಕಂದರೆ ನನಗೆ ರೀಲ್ಸು ತೊಗೊಳ್ಬೇಕು ಆ್ಯಂಡ್ ಬ್ಲಾಗು ಮಾಡ್ಬೇಕಾಯ್ತಾ. ತುಂಬ ಹೊತ್ತು ಅಲ್ಲಿ ಸ್ನೋ ಅಲ್ಲಿ ಇಟ್ಟರೆ ಫುಲ್ ಕ್ಯಾಮ್ರಾ ಎಲ್ಲ ಫಾಗ್ ಆಗಿಬಿಡುತ್ತೆ. ಐ ಡೋಂಟ್ ಥಿಂಕ್ ಸೊ ಲಾಸ್ಟ್ ತನಕ ವೀಡಿಯೋ ತೊಗೊಳಕ್ಕೆ ಆಗುತ್ತಂತ. ಆದರೆ ತಗೊಳ್ತೀನಿ, ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಮೇಲೆ ಹೇಳ್ತೀನಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗ ಒಳಗಡೆ ಎಂಟ್ರಿ ಬಿಡ್ತಾರೆ, ಒಳಗಡೆ ಹೋಗೋದು, ಫುಲ್ ಎಂಜಾಯ್ ಮಾಡೋದಷ್ಟೇ. ಸೊ ಓಕೆ, ನಾನು ಕೋಟ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟು ಲಾಸ್ಟಲ್ಲಿ ಶೋ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಆಯ್ತಾ, ಕಾಣೋಣ. ಗೈಸ್ ಫುಲ್ ಶೀತ ಆಯ್ತು ನನಗೆ. ಸೊ ಆಲ್ರೆಡಿ ಒಳಗಡೆ ಒಂದು 10 ನಿಮಿಷ ಆಯ್ತು. ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ನೋ ಫಾಲ್ ಸ್ಟಾರ್ಟ್ ಮಾಡಿದ್ರಾ. ಸೊ ಹಾಗಾಗಿ ಫುಲ್ ಜೋರಾಗಿ ಸ್ನೋ ಹೊಡಿತೈತೆ ಅಂತ ನಾನು ಕ್ಯಾಮ್ರಾ ಆನ್ ಮಾಡಿಲ್ಲ. ಸೊ ದಿಸ್ ಇಸ್ ಸ್ನೋ ಸಿಟಿ. ಏನೂ ಇಲ್ಲ, ಇಲ್ಲಿ ಒಂದಷ್ಟು ಆಕ್ಟಿವಿಟೀಸ್ಗಳಿದೆ ಆ್ಯಂಡ್ ಲಾಟ್ಸ್ ಆಫ್ ಪ್ಲೇಸಸ್ ಇದೆ ಫೋಟೋಸ್ ತೆಗೆಸ್ಕೊಳಕ್ಕೆ. ಆಮೇಲೆ ಇಲ್ಲಿ ಮೋಮೋಸ್ ಸಿಗುತ್ತೆ ಆ್ಯಂಡ್ ಕಾಫಿ ಸಿಗುತ್ತೆ, ಬ್ಯಾಸ್ಕೆಟ್ ಬಾಲು, ಎಲ್ಲ ಥರ ಗೇಮಿಂಗ್ಸ್ ಇಟ್ಟಿದ್ದಾರೆ. ಸೋ ಗುಡ್, ಐ ಜಸ್ಟ್ ಲವ್ಡ್ ಇಟ್. ಆ್ಯಂಡ್ ಇಲ್ಲಿ ನನಗಂತೂ ಅರ್ಧ ಗಂಟೆಗಿಂತ ಜಾಸ್ತಿ ಇರೋಕ್ಕಾಗಲ್ಲ. ಆ್ಯಂಡ್ 1 hour ಇರುತ್ತೆ ಆಯ್ತಾ, 3 to 4 ಇವಾಗ ನಾನು ಬಂದಿರೋದು. ಲಾಸ್ಟಲ್ಲಿ ಡಿಸ್ಕೋ ಹಾಕ್ತಾರೆ, ಸಾಂಗ್ ಹಾಕ್ತಾರೆ, ವಿ ಕ್ಯಾನ್ ಡ್ಯಾನ್ಸ್ ಆಲ್ಸೋ. ಸೊ ದಟ್ಸ್ ಆಲ್. ನೋಡಿ ಆಟ ಆಡ್ಬೋದು. ಸೊ ಓಕೆ, ನಾನು ತುಂಬ ಹೊತ್ತು ಮಾತಾಡಲ್ಲ ಬಿಕಾಸ್ ಸ್ವಲ್ಪ ನಾನು ವೈಬ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಮುಗಿಸ್ಕೊಂಡು ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಶೋ ಒಂದ್ಸತಿ ಬನ್ನಿ ಗೈಸ್, ನೀವು ಬ್ಯಾಂಗ್ಳೂರಿಗೆ ಬಂದಿದ್ರೆ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಇಟ್ಸ್ ರಿಯಲಿ ಅ ವೆರಿ ಗುಡ್ ಪ್ಲೇಸ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಲಿಕ್ಕೆ. ಆ್ಯಂಡ್ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. I took all those things. Hಂಗೆ ಏನು ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ಫುಲ್ ಸೌಂಡ್. ಲವಿಂಗ್ ಇಟ್ ಜಸ್ಟ್ ನೈಸ್. ಗೈಸ್ ಅಲ್ಲೇನೆ ಒಂದು ಸೈಡ್ಗೆ ಈಗಲೂ ಇದೆ. ಆ್ಯಕ್ಚುಲಿ ನಂದು ಮೈಕ್ ಆಫ್ ಆಯಿತು. ಸೊ ಹಾಗಾಗಿ ವಾಯ್ಸ್ ಕ್ಲಿಯರ್ ಇಲ್ಲ ಅಂದರೆ ವಾಯ್ಸ್ ಔಟ್ ಕೊಡ್ತೀನಿ. ಸೊ ಇಲ್ಲಿ ಬಂದರೆ ಅಲ್ಲಿಗಿಂತ ಚಳಿ ಸ್ವಲ್ಪ ಕಮ್ಮಿ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಬಟ್ ಒಂದು ಕೇರ್ಫುಲ್ ಆಗಿರಬೇಕು, ತುಂಬ ಜಾಸ್ತಿ ನೋಡೋಕೆ ಬಂದರೆ ಹುಷಾರಾಗಿ ಬನ್ನಿ. ಈಗನೇ ಇಬ್ಬರು ಬಿದ್ದಿದ್ದಾರೆ, ಸೊ ಹುಷಾರಾಗಿ ಬನ್ನಿ. ಅಷ್ಟೇನಿಲ್ಲ,
ಇದೆ ಕಂಪೇರ್ ಟು ಔಟ್ ಸೈಡ್. ಹೋಗೋಣ ಬನ್ನಿ. ಇವಾಗ ಒಂದು ಕಾಫಿ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ, ತಿಂದ್ಬಿಟ್ಟು ಹೊರಡೋದಷ್ಟೇ. ಫುಲ್ಲು ಇನ್ನೂ ಚಳಿ ಚಳಿ ಆಗ್ತಾ ಇದೆ. ಪನ್ನೀರ್ ಎಕ್ಸ್ಟ್ರಾ ಚೀಸ್ ಸ್ಯಾಂಡ್ವಿಚ್. ಸೊ ಗೈಸ್, ಇವಾಗ ಸ್ನೋ ಸಿಟಿಯಿಂದ ಸೀದಾ ಮನೆಗೆ ಬಂದ್ಬಿಟ್ಟು ನಾನು ಹೇಳಿದೆಲ್ಲ ನನ್ನ ಪೋಲೋದು ಇಂಜಿನ್ ಸೀಸ್ ಆಗಿದೆ ಅಂತ. ಆನ್ ದ ವೇ ಏನೋ ಕೆಲ್ಸಕ್ಕಂತ ನಿಲ್ಲಿಸಿದಾಗ ಇನ್ನೊಬ್ರು ಮೆಕ್ಯಾನಿಕ್ ಸಿಕ್ಕಿದ್ರು. ಸೊ ಅವ್ರಂದ್ರು ಸೀಸ್ ಆಗಿರೋ ಚಾನ್ಸಸ್ ಇಲ್ಲ, ಮೋಸ್ಟ್ಲಿ ಜಾಮ್ ಆಗಿರ್ಬೋದು, ನಾನು ಒಂದ್ಸತಿ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಅವ್ರ ಹತ್ರ ಮಾತಾಡಿ ಅವ್ರಿಗೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಇವಾಗ ಬಂದು ಆ್ಯಕ್ಚುಲಿ ನಾನು ಓದ್ಸೋಕೆ ಮಾಡೋದು ಮರ್ತು ಹೋಗಿದೆ ಆಯ್ತಾ. ಸೊ ಹಾಗಾಗಿ ಲೈಟಾಗಿ ನಾನು ಮತ್ತೆ ಹೊರಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಈವೆಂಟ್ ಇದೆ ಅಟೆಂಡ್ ಮಾಡೋಕ್ಕೆ. ನನಗೆ ಹೀಸ್ ಮೈ ಬ್ರದರ್ ಆಲ್ಸೋ ಆ್ಯಂಡ್ ಮೈ ಫ್ರೆಂಡ್ ಆಲ್ಸೋ, ಹೀಸ್ ಓನ್ಲಿ ಹೋಸ್ಟಿಂಗ್ ದ ಈವೆಂಟ್ ಆಯಿತಾ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಸೊ ಓಟ್ಸ್ ನಾನು ಸೋಕ್ ಮಾಡೋದು ಮರ್ತು ಹೋಗಿದೆ ಅಂತ ಕುಕ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಚೆನ್ನಾಗೇ ಇಲ್ಲ, ಒಂಚೂರು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಈಗ ಬೇಯಿಸ್ಕೊಂಡು ಬಿಟ್ಟಿದ್ದೀನಿ, ಇದನ್ನು ಬಿಸಾಕಾಗಿಲ್ಲ ಅಂತ ಕಷ್ಟಪಟ್ಟು ತಿಂತಾ ಇದ್ದೀನಿ ಅಷ್ಟೇ. ನನಗೆ ಓಟ್ಸ್ ಮೇಲಿರೋ ಆಸೆನೂ ಹೋಯ್ತು ಗೈಸ್, ಚೂರು ಚೆನ್ನಾಗಿಲ್ಲ. ಬಟ್ ಇವಾಗ ನೋ ಅದರ್ ಆಪ್ಷನ್, ಬಿಕಾಸ್ ನಾನು ಆಲ್ರೆಡಿ ಒಂದೊಂದು ಸ್ಕೂಪ್ ಓಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ತಿನ್ನಲೇಬೇಕು. ಇದನ್ನು ತಿನ್ಕೊಂಡು ರೆಡಿ ಆಗಿಬಿಟ್ಟು ಅಗೇನ್ ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ವಿ ಆರ್ ಗೋಯಿಂಗ್ ಫ್ರಮ್ ಪಾರ್ಟಿ. ಪಾರ್ಟಿ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಇವತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು. ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದರೆ ನಾನು ಅವ್ರಿಗೊಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಲೆಟ್ ಯು ನೋ. ಓಕೆ, ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಚೆನ್ನಾಗಿದ್ಯಾ? ಸೊ ಅಷ್ಟೇ. ಇವಾಗ ಆಲ್ರೆಡಿ ಒಂದು ಕಾಲ್ ಮಾಡ್ತಿದ್ದೆ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಹೊರಟೆ. ಅಲ್ಲಿ ಹೋಗ್ಬಿಟ್ಟು ನಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ, ಬಿಕಾಸ್ ಅಲ್ಲಿ ತುಂಬ ನಾಯ್ಸ್ ಇದೆ ಆ್ಯಂಡ್ ಆಲ್ರೆಡಿ ಕ್ರೌಡ್ ಜಾಸ್ತಿ ಇದ್ದಾರಂತೆ. ಸೊ ಹಾಗಾಗಿ ನಾನು ಇಲ್ಲಿ ಔಟ್ಫಿಟ್ ತೋರಿಸೋಣ ಅಂತ ಅಂದ್ಕೊಂಡೆ. ಅಲ್ಲಾಂದರೆ ಐ ಟೇಕ್ 2 to 3 ಕ್ಲಿಪ್ಸ್ ಆಯಿತಾ. ಸೊ ಅಷ್ಟೇ, ಏನಿದೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಮಾತಾಡೋಣ. ಮೇಕಪ್ ಮಾಡ್ಕೊಂಡಿದ್ದೀನಿ ಮಿನಿಮಲ್ ಆಗಿ. ನಾನು ವಾಪಸ್ ಬರ್ಬೇಕಾದ್ರೆ ಇದು ಯಾವುದೂ ಇರಲ್ಲ, ಬಿಕಾಸ್ ಇಟ್ಸ್ ಅ ತಮಿಳ್ ಲೈಫ್. 100% ಫುಲ್ ತುಂಬ ತಿಂಗಳಾಯಿತು ನಾನು ಆ್ಯಕ್ಚುಲಿ ಒಂದು ಪಾರ್ಟಿ ಈವೆಂಟ್ಸ್ಗೆ ಹೋಗಿದೆ. ಸೊ ಇವತ್ತು ಫುಲ್ ವೈಬ್ ಮಾಡ್ಬಿಟ್ಟು ಬರಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಗೋ. ವಾಪಸ್ ಬಂದ್ಬಿಟ್ಟು ಮತ್ತೆ ಹೋಗ್ತೀನಿ. ಸೊ ಗೈಸ್, ಫೈನಲಿ ಇವಾಗ ಪಾರ್ಟಿ ಮುಗೀತು. ನಾನೊಂದು ಫುಲ್ ಸ್ವೆಟ್, ಇಲ್ಲಿ ಮೈಯೆಲ್ಲ ಥಂಡಿ ಆಗೋಯ್ತು. ಬಟ್ ಸಖತ್ ಚೆನ್ನಾಗಿತ್ತು. ತುಂಬಾ ಜನ ಹೊಸಬ್ರನ್ನ ಮೀಟ್ ಮಾಡಿದ್ವಿ ಆ್ಯಂಡ್ ಫುಲ್ ತಮಿಳ್ ಸಾಂಗ್ಸ್ ಹಾಕಿದ್ರೆ. ನಂಗೆ ಅದ್ರಲ್ಲಿ ಎಷ್ಟೋ ಸಾಂಗ್ಸ್ ಗೊತ್ತೇ ಇರಲಿಲ್ಲ. ಬಟ್ ಸ್ಟಿಲ್ ಆಸ್ ಯೂಶುವಲ್ ಮ್ಯೂಸಿಕ್ ಆದರೆ ನಾನು ವೈಬ್ ಮಾಡ್ತೀನಿ, ಅದೇ ಥರ ವೈಬ್ ಮಾಡಿದೆ. ಸೊ ಇವತ್ತಿಂದು ಡೇ ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗ್ಬೇಕು, ನಾಳೆ ಮತ್ತೆ ಕೆಲಸ ಇದೆ. ಏನಾಯ್ತಂದ್ರೆ ಆಮೇಲೆ ಫುಲ್ಲು ಮ್ಯೂಸಿಕ್ ಇತ್ತಲ್ವ, ಬೇವ್ತು ನನಗೆ ಐಲೈನರ್ ಎಲ್ಲ ಕಣ್ಣಿಗೆ ಹೋಗಿ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗ್ಬಿಡ್ತಿಲ್ಲ ನೋಡಿ, ಫುಲ್ ರೆಡ್ ಆಗಿದೆ. ಸೊ ಇವಾಗ ಸಖತ್ ಹೊಟ್ಟೆ ಹಸಿತಾ ಇದೆ. ಹೋಗಿ ಏನಾದರೂ ಊಟ ಮಾಡಬೇಕು ಆ್ಯಂಡ್ ಅದಕ್ಕಿಂತ ಮುಂಚೆ ಏನಾದರೂ ಕುಡಿಬೇಕು. ನಂಗೆ ಏನಾದ್ರು ಜ್ಯೂಸ್ ಕುಡಿಬೇಕು ಅನಿಸ್ತಿದೆ. ಇಷ್ಟೊತ್ತಿಗೆ ಏನು ಸಿಗುತ್ತೆ ಅಂತ ನೋಡೋಣ. ಸೊ ಏನಾದ್ರು ಸಿಕ್ಕಿದ್ರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಆಫ್ಟರ್ ದಟ್ ಐ ವೈಂಡ್ ಅಪ್ ದ ವಿಡಿಯೋ. ಬನ್ನಿ ಹೋಗೋಣ. ಸೊ ಗೈಸ್, ಫುಲ್ ಬಾಯಾರಿಕೆ ಆಗಿದೆ, ಹಾಗಾಗಿ ನೀರು ತರಕ್ಕೆ ಹೇಳಿದೆ. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಒಂದು ಬಾಟ್ಲ ತೊಗೊಂಡು ಬರೋಕ್ಕೆ ಹೇಳಿದ್ರೆ ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಫಾರ್ ಮೀ ನಾರ್ಮಲ್ ವಾಟರ್. ಥ್ಯಾಂಕ್ ಯು. ಅಷ್ಟೇ ಗೈಸ್, ಇವಾಗ ಜ್ಯೂಸ್ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಅಪ್ಪ, ನಂಗೆ ಕಿವಿ ಏನು ಕೇಳಿಸಿಲ್ಲ, ಸೌಂಡಿಗೆ ಫುಲ್ ಗೊಯ್ ಅಂತಿದೆ. ಸೊ ಫುಲ್ ಥಂಡಿ ಅಂದರೆ ಫುಲ್ ಥಂಡಿ ನೋಡಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಗೈಸ್. ಲವ್ ಯು ಆಲ್.